ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಫೇಶಿಯಲ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಫ್ರೆಶ್ ತೆಂಗಿನಕಾಯಿ ತುರಿದು ಹಿಂಡಿ ತೆಗೆದಿರುವಂಥ ಹಾಲು, ರುಬ್ಬಿರೋದಲ್ಲ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸೋಪ್ ಮಾಡಿದ್ದೆ, ಅದು ನಾಳೆ ಇಲ್ಲಾಂದರೆ ನಾಡಿದ್ದು ವಿಡಿಯೋದಲ್ಲಿ ಹಾಕ್ತೀನಿ. ಅದ್ರದ್ದು ಉಳಿದಿರೋ ಅಂಥದ್ದು ಇದು. ಅದಕ್ಕೆ ಇನ್ನೊಂದು ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೌಡ್ರದ್ದು ಡೀಟೇಲ್ ಎಲ್ಲ ಸೋಪಿನ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಬೌಲಲ್ಲಿ ನೀರಿಟ್ಕೊಂಡು ಒಂದು ಸ್ಪಾಂಜ್ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಹೊಸದು ಇದು ಸ್ಪಾಂಜು. ಹಾಕಿದ ತಕ್ಷಣ ಇದು ಸ್ಮೂತಾಗಿ ಈ ಥರ ದೊಡ್ಡದಾಗುತ್ತೆ ನೀರಿಗೆ ಹಾಕಿದ ತಕ್ಷಣವೇ. ನೋಡಿ ಎಷ್ಟು ಸ್ಮೂತಾಗಿದೆ, ಸಾಫ್ಟ್ ಅನಿಸುತ್ತೆ. ಇದಿಲ್ಲ ಅಂತ ಅಂದರೆ ಬಟ್ಟೆಯಲ್ಲಿ ಕೂಡ ವಾಶ್ ಮಾಡ್ಕೊಳ್ಳಿ. ಒದ್ದೆ ಬಟ್ಟೆ ಮಾಡಿಕೊಂಡು ವಾಶ್ ಮಾಡ್ಕೋಬೋದು, ಇಲ್ಲ ಫೇಸ್ ವಾಶ್ ಆದರೂ ಮಾಡ್ಕೊಂಬರ್ಬೋದು. ಈಗ ಸ್ವಲ್ಪ ಹತ್ತಿ ತೊಗೊಂಡು, ಇದು ತಣ್ಣಗಿರೋ ಹಾಲು ಕಾಯಿಸಿದ್ದಲ್ಲ, ಅದನ್ನು ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೆ ಕ್ಲೆನ್ಜಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಫೇಶಲ್ಲಿ ಏನಾದರೂ ಧೂಳು ಕಸ ಏನಾದ್ರು ಇತ್ತು ಅಂದರೆ ಕ್ಲೀನ್ ಆಗುತ್ತೆ. ಇಲ್ಲ ಫೇಸ್ ವಾಶ್ ಆದರೂ ಮಾಡ್ಕೋಬೋದು. ಸ್ವಲ್ಪ ಮಸಾಜ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ವಾಶ್ ಮಾಡ್ಕೊಂಡಾಗಿದೆ. ಇಲ್ಲಿ 1/4 ಭಾಗ ಆಗೋಷ್ಟು ಟೊಮೊಟೊ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಫುಲ್ ಫೇಶಿಗೆ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಟೊಮೊಟೊ ತೊಗೊಂಡಿದ್ದೀನಿ. ಇದು ಸ್ಕ್ರಬ್ ರೀತಿ ಯೂಸ್ ಆಗುತ್ತೆ. ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು ಅಂದರೆ ಸ್ಟೀಮ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹಣ್ಣುಗಳನ್ನು ಉಪಯೋಗಿಸಿ ಹೇಗೆ ಫೇಶಿಯಲ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ಮಸಾಜ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಫೇಶಿಯಲ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಹೊರಗಡೆಯಿಂದ ತಂದಿದ್ದು ಹೇಗೆ ಫೇಶಿಯಲ್ ಮಾಡ್ಬೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಬ್ಲೀಚಿಂಗ್ ಹೇಗೆ ಹಾಕ್ಕೋಬೇಕು, ವ್ಯಾಕ್ಸ್ ಹೇಗೆ ಮಾಡ್ಕೋಬೇಕು, ಹೇರ್ ಕಟ್ ಹೇಗೆ ಮಾಡ್ಕೋಬೇಕು, ಪ್ರತಿಯೊಂದು ವಿಡಿಯೋನು ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ. ಯಾರಿಗಾರು ಇಷ್ಟ ಇದ್ದಲ್ಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಅಲ್ಲಿ ನನ್ನ ಮಗಳಿಗೆ ಮಾಡಿದ್ದೆ, ಇಲ್ಲಿ ನನಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ತೆಂಗಿನಕಾಯಿ ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೈಗೊಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು, ನಾನಿಲ್ಲಿ ಒಂದೊಂದು ಕ್ರೀಮ್ ಹಾಕುವಾಗಲೂ 5 ನಿಮಿಷ ಮಸಾಜ್ ಮಾಡ್ಕೊಂಡಿದ್ದೀನಿ. ಫುಲ್ ಕುತ್ತಿಗೆ ಎಲ್ಲ ಇದು ಮಸಾಜ್ ಮಾಡ್ಕೋಬಹುದು. ಇಲ್ಲಿ ಕೆಲವೊಬ್ಬರಿಗೆ ಕಣ್ಣತ್ರ ತುಂಬ ಕಪ್ಪಾಗಿರುತ್ತೆ, ಅದಕ್ಕೂ ಕೂಡ ಚೆನ್ನಾಗಿ ಎಲ್ಲ ಕಡೆನೂ ಮಸಾಜ್ ಮಾಡಿದರೆ ಚೆನ್ನಾಗಾಗುತ್ತೆ. ತುಂಬ ಸ್ಮೂತ್ ಅನಿಸುತ್ತೆ. ವಾರದಲ್ಲಿ 2 ಸಲ 3 ಸಲ ಹೀಗೆ ಮಾಡ್ಕೊತ ಇರ್ರಿ. ನಮ್ಮದು ಮದುವೆ ಇತ್ತು, ಮದುವೆ ಹೋಗ್ಲಿಕ್ಕೋಸ್ಕರ ಇಲ್ಲಿ ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮಗೆ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಕ್ಲೀನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರು ಸಾಕು. ಇವಾಗ ಮಸಾಜ್ ಮಾಡ್ಕೊಂಡು ಆಗಿದೆ. ಅದನ್ನೆಲ್ಲ ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕಿದ ತಕ್ಷಣ ನನ್ನ ಫೇಸ್ ಎಲ್ಲ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಸ್ಮೂತಾಗಿ ನೋಡಿ. ಇದು ಸೋಪ್ ಮಾಡಿ ಉಳಿದಿರೋ ಅಂಥ
ಪೌಡ್ರ್ ಇದು ಹೇಗೆ ಮಾಡೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಕೈಲಿ ಸಮವಾಗಿ ಮಸಾಜ್ ಮಾಡ್ಕೋಬೇಕು. ಒಂದು ಕೈಲಿ ಮಾಡ್ಕೊಳ್ಳೋಕ್ಕಾದ್ರೆ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಆಗುತ್ತೆ. ಈ ಥರ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು. ನೀವೇ ನೋಡ್ತಾ ಇದ್ದೀರಾ ಸ್ಕಿನ್ ಎಷ್ಟು ಚೇಂಜ್ ಕಾಣಿಸುತ್ತೆ ಅಂತ ಹೇಳಿ. ನಿಧಾನವಾಗಿ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು. ಕೈಗೆ ಸ್ವಲ್ಪ ಆವಾಗವಾಗ ರೋಸ್ ವಾಟ್ರ್ ಹಾಕ್ಕೊಳ್ತಾ ಮಸಾಜ್ ಮಾಡ್ಕೋಬೇಕು. ಕೈಯೆಲ್ಲ ಒಣಗಿದಂಗೆ ಆಗುತ್ತೆ. ನೋಡಿ, ಇವಾಗ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ಕಾಫಿ ಪೌಡರ್ ಮತ್ತು ಹಾಲಿನ ಪುಡಿ ಮತ್ತು ಅರಿಶಿಣದ ಪುಡಿ ಬೇಕಿದ್ದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ಮುಂಚೆ ಹಾಕ್ಕೊಂಡಿದ್ದೆ ಕಡಲೆ ಹಿಟ್ಟು, ಅದನ್ನ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಸ್ತೂರಿ ಅರಿಶಿಣ ಅಂತ ಹೇಳಿ ಸ್ವಲ್ಪ 1 ಸ್ಪೂನ್ ಆಗುವಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಮೊಸರು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ನಾವು ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ಹಾಲೆ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು, ತೆಂಗಿನಕಾಯಿ ಹಾಲು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸಲ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಮನೆಯಲ್ಲಿರುವ ಪದಾರ್ಥಗಳಿಂದನೇ ಮಾಡ್ಕೊಬೋದು. ನಾನು ನಾಳೆ ಸೋಪಿನ ವಿಡಿಯೋ ಹಾಕ್ತೀನಿ. ಅದರಲ್ಲಿ ಹೇಗೆ ಮಾಡಿದ್ದೇನೆ ಪೌಡ್ರು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಉಳಿದಿರೋ ಪೌಡ್ರನ್ನು ಇಲ್ಲಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ನಾನು ಸೋಪ್ ಮಾಡಿದ್ದು ಯಾರಾದರೂ ಅರ್ಜೆಂಟಲ್ಲಿದ್ದರೆ ಅಂಥೇಳಿ, ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ಫೇಶಿಯಲ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ತುಂಬ ಕೆಲಸ ಇರುತ್ತೆ, ಹೊರಗೆಲ್ಲ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸೋಪ್ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ನನಗೆ ಹೆಚ್ಚು ಇಷ್ಟ ಈ ಥರ ಪ್ಯಾಕ್ ಹಾಕ್ಕೊಳ್ಳೋದು. ಫೇಶಿಯಲ್ಗಿಂತ ಪ್ಯಾಕ್ ತುಂಬ ಉಪಯೋಗ ಆಗುತ್ತೆ, ಅದು ಇಷ್ಟ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು. ವಾರದಲ್ಲಿ 1-2 ಸಲ ಮಾಡಿಕೊಂಡ್ರೆ ಸಾಕು. ನಾನು ಒಂದೇ ಸಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೇ ದಪ್ಪವಾಗಿ ಪ್ಯಾಕ್ ಥರ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಹಚ್ಕೋಬೇಕು ಇದನ್ನು.
ನೋಡಿ ಇವಾಗ ಹಚ್ಕೊಂಡಾಗಿದೆ. ಇದು ಒಣಗಬೇಕು ಫುಲ್ಲು. ನೋಡಿ ಒಣಗಿದೆ ಇವಾಗ. ಇದನ್ನ ಇವಾಗ ಸ್ವಲ್ಪ ಜಾಸ್ತಿ ನೀರಲ್ಲಿ ಇಟ್ಕೊಂಡು ಬ್ರಷ್ ಮಾಡ್ತೀನಿ, ಸ್ವಲ್ಪ ನೆನೀಲಿ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಸೆಕೆಗಾಲ ಇರಲಿ, ಯಾವುದೇ ಸ್ಕಿನ್ ಇದ್ರೂ ಇದನ್ನು ಯೂಸ್ ಮಾಡ್ಬೋದು. ಏನು ಎಫೆಕ್ಟ್ ಆಗಲ್ಲ, ಸ್ಕಿನ್ಗೇನು ಆಗಲ್ಲ. ನೋಡಿ ವಾಶ್ ಮಾಡ್ಕೊಬಂದಿದ್ದೀನಿ ಮುಖನ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.